MG ರಸ್ತೆಯಲ್ಲೂ ಅಷ್ಟೇ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ. ಯಾಕಂದ್ರೆ ವೀಕೆಂಡ್ ಬಂತು ಅಂದ್ರೆ ಸಾಕು, ಜನ ಪಾಪ ಫುಟ್ಪಾತ್ನಲ್ಲಿ ನಡೆಯೋದಕ್ಕೆ ದಾರಿ ಇಲ್ಲದೆ ರಸ್ತೆಗಳಲ್ಲೇ ನಡೀತಾ ಇದ್ರು. ವಿಪರೀತ ಟ್ರಾಫಿಕ್ ಕಂಜೆಷನ್ಗಳು ಆಗ್ತಾ ಇತ್ತು. ಟ್ರಾಫಿಕ್ ಜಾಮ್ ಆಗೋದಕ್ಕೆ ಇದು ಕೂಡ ಮೇನ್ ರೀಸನ್ ಅಂತ ಹೇಳಲಾಗ್ತಾ ಇತ್ತು. ಅಂತೂ ಇಂತೂ ಇದನ್ನೆಲ್ಲ ದೂರ ಮಾಡೋ ನಿಟ್ಟಿನಲ್ಲಿ ಕಾರ್ಯಾಚರಣೆ ಆಗ್ತಾ ಇದೆ. ಫುಟ್ಪಾತ್ ಮೇಲೆ ನಿಲ್ಲಿಸಿದ್ದ ತಳ್ಳೋ ಗಾಡಿಯನ್ನು ಕೂಡ ತೆರವುಗೊಳಿಸಲಾಗಿದೆ. ತಳ್ಳೋ ಗಾಡಿಯಲ್ಲಿ ಟೀ ಮಾರಾಟ ಮಾಡ್ತಾ ಇದ್ದಂತಹ ಅಂಗಡಿ ಆಗಿತ್ತು ಅನ್ನೋದು ತಿಳಿದು ಬರ್ತಾ ಇದೆ. ಸಹಜವಾಗಿ ಅವರೆಲ್ಲ ನಮ್ಮ ಹೊಟ್ಟೆ ಮೇಲೆ ಯಾಕೆ ಹೊಡಿತೀರಿ, ದೊಡ್ಡವರ ಮನೆಗಳನ್ನು ಕೂಡ ಹಿಂಗೆ ಒತ್ತುವರಿ ಮಾಡ್ತೀರಾ ನೀವು ಅಂತೆಲ್ಲ ಸಹಜ ಪ್ರಶ್ನೆಗಳನ್ನು ಕೇಳಿರ್ತಾರೆ. ಪ್ರತಿ ಬಾರಿ ಕೂಡ ಇಂಥ ಪ್ರತಿರೋಧಗಳು ವ್ಯಕ್ತ ಆಗ್ತಾ ಇತ್ತು. ಈ ಬಾರಿ ಒತ್ತಡವನ್ನು ಮೀರಿ ಸ್ಪೀಡ್ ಆಗಿ ಕೆಲಸ ಮಾಡ್ತಾರಾ ಅನ್ನೋದು ಪ್ರಶ್ನೆ. ವಿಜುವಲ್ಸ್ ತೋರಿಸ್ತಾ ಇದ್ದೀವಿ ನಿಮಗೆ. ಫುಟ್ಪಾತ್ ಮೇಲೆ ತಳ್ಳೋ ಗಾಡಿನ ಹಾಕಿ ಗಾಡಿ ಅಂಗಡಿನಿಟ್ಟು ಅಲ್ಲೇ ಲಾಕಿಗೆಲ್ಲ ಮಾಡ್ಕೊಂಡು ಹೋಗುವಂತಹ ಕೈಯಾಲಿಯನ್ನು ಕೆಲವರು ಬೆಳೆಸ್ಕೊಂಡಿದ್ರು. ಈಗ ಅದನ್ನೆಲ್ಲ ಭಯಕ್ಕೆ ಇಮಿಡಿಯೇಟ್ ಆಗಿ ತೆರವುಗೊಳಿಸ್ತಾ ಇರುವಂತಹ ದೃಶ್ಯ ನೋಡ್ತಾ ಇದ್ದೀರಾ ನೀವು. 20% ಅಟ್ಲೀಸ್ಟ್ ನಗರದ ಅಂದವನ್ನು ಕಾಪಿಟ್ಕೊಳ್ಳೋಕ್ಕಾಗುತ್ತಾ ಸರ್ಕಾರದ ಕೈಯಲ್ಲಿ ಅನ್ನೋದನ್ನ ನೋಡಬೇಕಾಗತ್ತೆ. ಇಲ್ಲಿ ತನಕ ನೋಡಿ ಒಂದು 13,000 ರಸ್ತೆಗಳಿದ್ದಾವೆ, ಅದಕ್ಕೆಲ್ಲ ಫುಟ್ಪಾತ್ಗಳು ನಿರ್ಮಾಣ ಆಗಿದೆ. ಬಟ್ ಈ 13,000 ರಸ್ತೆಗಳಲ್ಲಿ ಎಷ್ಟು ಫುಟ್ಪಾತ್ಗಳು ಕಿಲೋಮೀಟರ್ ಗಟ್ಟಲೆ ನಡೆಯೋದಕ್ಕೆ ಯೋಗ್ಯವಾಗಿದೆ ಅಂತ ನಾವೇ ಪ್ರಶ್ನೆಯನ್ನು ಹಾಕೊಂಡಾಗ ಉತ್ತರ ಸಿಕ್ಬಿಡುತ್ತೆ. ಒಂದು 100 ಮೀಟ್ರ್ ಕೂಡ ಕ್ಲಿಯರ್ ಫುಟ್ಪಾತ್ ಸಿಗಲ್ಲ ನಮಗೆ. ಒಂದೇ ಸ್ಲ್ಯಾಬಲ್ಲಿ ಪ್ರಾಬ್ಲಮ್ ಇರುತ್ತೆ, ಇಲ್ಲ ಅಂತ ಅಂದರೆ ಒತ್ತುವರಿ ಆಗಿರುತ್ತೆ. ಈಗ ಒಂದು 20% 30% ಅಟ್ಲೀಸ್ಟ್ ಕ್ಲೀನ್ ಮಾಡೋದಕ್ಕೆ ಸಾಧ್ಯ ಆಗುತ್ತಾ? ಈ ಸ್ಪೀಡ್ಗೆ ಸ್ಪೀಡ್ ಬ್ರೇಕರನ್ನು ಜನಪ್ರತಿನಿಧಿಗಳು ಆಯಾ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಹಾಕಲ್ವಾ, ಮೂಗ್ ತೂರ್ಸಲ್ವಾ, ಮೈಂಡ್ ಯುವರ್ ಓನ್ ಬಿಸ್ನೆಸ್ ಅನ್ನೋ ರೀತಿಯಲ್ಲಿ ಇರ್ತಾರಾ? ನೋಡೋಣ ಏನಾಗುತ್ತೆ ಅಂತ. ಬಟ್ ಇವತ್ತು ಡೇ 1 ಅಂತೂ ಅತ್ಯಂತ ಹೆಚ್ಚು ಉತ್ಸಾಹ ಅಧಿಕಾರಿಗಳಲ್ಲಿ ಕಂಡು ಬಂತು. ಎಲ್ಲ ವರ್ಗದ ಅಧಿಕಾರಿಗಳು ಕೈ ಜೋಡಿಸಿದ್ರು. ಟ್ರಾಫಿಕ್ ಪೊಲೀಸರು, ಲಾ ಆ್ಯಂಡ್ ಆರ್ಡರ್ ಎಲ್ಲರೂ ಕೂಡ ಡೀಟೇಲ್ಸ್ ಕೊಡ್ತಾರೆ. ಲೋಕೇಶ್, ಇವತ್ತು ಒತ್ತುವರಿ ತೆರವು ಕಾರ್ಯಾಚರಣೆ ನಡೀತಾ ಇರುವ ಸ್ಪೀಡ್ ನೋಡಿದ್ರೆ ಎಷ್ಟು ಸಮಯದ ಒಳಗಡೆ ಇವರು ಈ ಕಾರ್ಯಾಚರಣೆಗಳನ್ನು ಮಾಡೋದ್ರ ಮೂಲಕ ಸರ್ಕಾರದ ನಗರದ ಸೌಂದರ್ಯವನ್ನು ಸರ್ಕಾರ ಮರುಕಳಿಸೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಅನಿಸ್ತಾ ಇದೆ. ಹೇಗೆ ನಡೀತಾ ಇದೆ, ರೆಸ್ಪಾನ್ಸ್ ಹೇಗೆ ಸಿಗ್ತಾ ಇದೆ? ಮೊದಲನೇ ದಿನ ರೆಸ್ಪಾನ್ಸ್ ಚೆನ್ನಾಗಿರುವಂಥದ್ದು. ಇದು ಇದೇ ರೀತಿ ಮುಂದುವರಿತಾ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ನಾನು ಆ ದೃಶ್ಯಾವಳಿಗಳಲ್ಲಿ ನೇರವಾಗಿ ತೋರಿಸ್ತೀನಿ. MG ರಸ್ತೆಯ ಟ್ರಿನಿಟಿ ಸರ್ಕಲ್ ಬಳಿ ಇದ್ದಂತಹ ಅಂಗಡಿ, ಫುಟ್ಪಾತ್ ಮೇಲೆ ಇದ್ದಂಥ ಅಂಗಡಿಯನ್ನ ತೆರವು ಮಾಡುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ಅಂಗಡಿಯನ್ನ ಟ್ರ್ಯಾಕ್ಟರ್ಗೆ ಹಾಕೊಂಡು ಕೊಂಡೊಯ್ಯುವಂಥ ಕೆಲಸವನ್ನ ಮಾಡ್ತಾ ಇರುವಂಥದ್ದು. ಇದೇ ಮಾದರಿಯಲ್ಲಿ ಬೆಂಗಳೂರಿನ 5 ನಗರ ಪಾಲಿಕೆಗಳಲ್ಲೂ ಕೂಡ ಈ ರೀತಿ ತೆರವು ಕಾರ್ಯಾಚರಣೆ ಮಾಡ್ತಾ ಇರುವಂಥದ್ದು. ಸಾಕಷ್ಟು ಬಾರಿ ನೋಟಿಸ್ ಕೊಟ್ಟಿದ್ರು, ಮತ್ತೆ ತೆರವು ಮಾಡಿ ಅಂತೇಳಿ ಕೂಡ ಸೂಚನೆ ಕೊಟ್ಟಿದ್ರು. ಆದರೂ ಕೂಡ ತೆರವು ಮಾಡುವಂಥ ಕೆಲಸ ಆಗಿರಲಿಲ್ಲ. ಯಾವಾಗ ಬೆಂಗಳೂರು ಅಭಿವೃದ್ಧಿ ಸಚಿವರು ಫುಟ್ಪಾತ್ ತೆರವು ಕಾರ್ಯಾಚರಣೆಗೆ ಸೂಚನೆ ಕೊಟ್ಟರು, ಬೆನ್ನಲ್ಲೇ ಅಧಿಕಾರಿಗಳು ಈಗ ಅಲರ್ಟ್ ಆಗಿರುವಂಥದ್ದು. AWಗಳು ಈಗಾಗಲೇ ತೆರವು ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಫುಟ್ಪಾತ್ ಮೇಲೆ ಪ್ರಮುಖವಾಗಿ ತೆರವು ಮಾಡಲಿಕ್ಕೆ ಕಾರಣ ಪಾದಾಚಾರಿಗಳು ಡೆತ್ ಆಗ್ತಾ ಇದ್ದಾರೆ. ಸುಮಾರು 1 ವರ್ಷದಲ್ಲಿ 300 ಪಾದಾಚಾರಿಗಳು ಡೆತ್ ಆಗಿದ್ದಾರೆ. ಏನು ಮಾಡ್ತಾ ಇದೆ GB ಅಂತೇಳಿ ಸಚಿವರು ಪ್ರಶ್ನೆಯನ್ನು ಮಾಡಿದರು. ಆ ಕಾರಣಕ್ಕೋಸ್ಕರ ಈಗ ಇಲ್ಲಿ ತೆರವು ಕಾರ್ಯಾಚರಣೆ ಆಗ್ತಾ ಇರುವಂಥದ್ದು. ಬೆಂಗಳೂರಿನಾದ್ಯಂತ ಸುಮಾರು ಒಂದು 25-30 ಕಡೆ 5 ನಗರ ಪಾಲಿಕೆಗಳಲ್ಲೂ ತೆರವು ಕಾರ್ಯವನ್ನು ಮಾಡ್ತಾ ಇರುವಂಥದ್ದು. ಈಗಾಗಲೇ ಟ್ರಿನಿಟಿ ಸರ್ಕಲ್ ಬಳಿ ಸುಮಾರು ಒಂದು 6-7 ಅಂಗಡಿಗಳನ್ನು ತೆರವು ಮಾಡುವಂಥ ಕೆಲಸವನ್ನು ಮಾಡಿದ್ರು. ಇಲ್ಲಿ ಓಡಾಡಲಿಕ್ಕೆ ಸಮಸ್ಯೆ ಆಗ್ತಾ ಇತ್ತು. ಆ ಕಾರಣಕ್ಕೋಸ್ಕರ ಅಂಗಡಿಗಳನ್ನು ಮತ್ತು ಫುಟ್ಪಾತ್ ಬಳಿ ಇಟ್ಟಿದ್ದಂತಹ ವಸ್ತುಗಳೆಲ್ಲವನ್ನು ಕೂಡ ಟ್ರ್ಯಾಕ್ಟರ್ ಬಳಿಗೆ ಹಾಕ್ಕೊಂಡು ಬೇರೆ ಕಡೆಗೆ ಶಿಫ್ಟ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಮ್ಗೆ ಯಾವುದೇ ರೀತಿಯ ಸೂಚನೆಗಳನ್ನು ಕೊಟ್ಟಿರಲಿಲ್ಲ, ಇಂಟಿಮೇಷನ್ ಕೂಡ ಮಾಡಿಲ್ಲ ಅಂತೇಳಿ ಇಲ್ಲಿನ ಸ್ಥಳೀಯರು ಮತ್ತು ಫುಟ್ಪಾತ್ ಮೇಲೆ ವ್ಯಾಪಾರ ಮಾಡ್ತಾ ಇರ್ತಕ್ಕಂಥ ವ್ಯಾಪಾರಸ್ಥರು ಹೇಳ್ತಾ ಇದ್ರು. ಅದ್ಯಾವುದನ್ನು ಕೂಡ ಲೆಕ್ಕಿಸದೆ ಕೂಡಲೇ ತೆರವು ಮಾಡುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಎಷ್ಟರ ಮಟ್ಟಿಗೆ ಇದು ಇಂಪ್ಲಿಮೆಂಟೇಷನ್ ಆಗುತ್ತೆ ಅನ್ನುವಂಥದ್ದನ್ನ ಪ್ರಶ್ನಾರ್ಥಕವಾಗಿರುವಂಥದ್ದು. ಮೊದಲ ದಿನ ಅಂತೇಳಿ ಈ ರೀತಿ ಮಾಡ್ತಾ ಇದ್ದಾರೆ. ಅದೇ ಮಾದರಿಯಲ್ಲೇ ಕಂಟಿನ್ಯೂ ಆಗಿ 1 ತಿಂಗಳ ಒಳಗಡೆ ಎಲ್ಲ ಫುಟ್ಪಾತನ್ನು ತೆರವು ಮಾಡುವಂಥ ಕೆಲಸವನ್ನ ಮಾಡ್ತಾರೆ ಎನ್ನುವಂಥದ್ದು ಪ್ರಶ್ನೆ ಆಗಿದೆ. ಕಾದು ನೋಡಬೇಕಾಗಿದೆ ಎಲ್ಲಿಯವರೆಗೂ ಇದನ್ನ ಕೊಂಡೊಯ್ತಾರೆ, ಹೇಗೆ ತೆರವು ಕಾರ್ಯಾಚರಣೆ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿರುವಂಥದ್ದು. ಮಮತಾ, ಧನ್ಯವಾದ ತಮ್ಮ ಮಾಹಿತಿಗಾಗಿ.